ಇವತ್ತು ಗೌರಿ ಹಬ್ಬದ ಸಂಭ್ರಮ, ನಾಳೆ ಗಣೇಶನ ಪ್ರತಿಷ್ಠಾಪನೆ. ವಿನಾಯಕ ಮೂರ್ತಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಕೆಲವು ಕಡೆ ಪರಿಸರ ಗಣಪತಿ ಮಾಡುವ ಮೂಲಕ ಜನರಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಘ್ನ ನಿವಾರಕ ಗಣೇಶನಿಗೆ ವಿಘ್ನ ಎದುರಾಗಿದೆ. ಯಾವ ಯಾವ ಜಿಲ್ಲೆಗಳಲ್ಲಿ ಹೇಗಿದೆ ಸಂಭ್ರಮ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾರ್ಥಿಗಳಿಂದ ಪರಿಸರ ಸ್ನೇಹಿ ಗಣಪ, ವಿದ್ಯಾರ್ಥಿಗಳಿಂದ ಅರಿವು ಮೂಡಿಸುವ ವಿನೂತನ ಕಾರ್ಯಕ್ರಮ. ಗಣೇಶ ಹಬ್ಬ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಅಚ್ಚುಮೆಚ್ಚು. ಮನೆ ಮನೆಗಳಲ್ಲೂ ವಿನಾಯಕನನ್ನ ಬರಮಾಡಿಕೊಳ್ಳಲು ಕಾಯ್ತಿದ್ದಾರೆ. ಎಲ್ಲೆಲ್ಲೂ ಶಿವಪುತ್ರನ ಮೂರ್ತಿ ಮಾರಾಟ ಜೋರಾಗಿದೆ. ಮಾರುಕಟ್ಟೆಯಲ್ಲಿ ಬಣ್ಣ ಬಣ್ಣದ ಗಣಪತಿ ಮೂರ್ತಿಗಳ ಖರೀದಿ ನಡೀತಾ ಇದೆ. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಬಿಜಿಎಸ್ ಶಾಲೆಯಲ್ಲಿ ಪರಿಸರ ಗಣಪನ ಮಾಡುವ ಮೂಲಕ ಜನರಿಗೆ ಅರಿವು ಮೂಡಿಸಿದ್ದಾರೆ. ನಮ್ಮ ಬಿಜಿಎಸ್ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಈ ಒಂದು ಹಬ್ಬದ ಒಂದು ಮಹತ್ವ ತಿಳಿಸೋ ಜೊತೆಗೆ ಈ ಒಂದು ಗಣೇಶವನ್ನು ಪ್ರಿಪರೇಷನ್ ಮಾಡಿ ಅದನ್ನು ನಾವು ಏನು ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಪೊಲ್ಯೂಷನ್ ಆಗ್ತಾ ಇದೆ, ಪರಿಸರ ಮಾಲಿನ್ಯ ಆಗ್ತದೆ ತಡೆಗಟ್ಟೋ ನಿಟ್ಟಿನಲ್ಲಿ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಪರಿಸರ ಸ್ನೇಹಿ ಗಣೇಶ ಮತ್ತು ಬೀಜದುಂಡೆ ಗಣೇಶನನ್ನು ನಾವು ಮಾಡ್ತಾನೆ ಬಂದಿದ್ದು ಕಳೆದ 4 ವರ್ಷದಿಂದ. ಇಲ್ಲಿ ಪ್ರತಿಯೊಬ್ಬ ಪುಟಾಣಿಗಳು ಕೂಡ ಮಕ್ಕಳು ಕೂಡ ಸೇರಿಕೊಂಡು ಬಹಳ ಪ್ರೀತಿಯಿಂದ ಮನೆಯಿಂದನೇ ವಸ್ತುಗಳನ್ನು ತೆಗೆದುಕೊಂಡು ಬಂದು ಎಲ್ಲರೂ ಕೂಡ ಸಂಭ್ರಮದಿಂದ ಗಣೇಶನನ್ನು ಏನು ತಯಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಕ್ಕಳರು ಕೂಡ ಮಾಡ್ತಾರೆ. ಶಾಲೆಯ ಮಕ್ಕಳು ತಯಾರಿಸಿದ ಬೀಜದುಂಡೆ ಗಣೇಶನನ್ನ ಮನೆಗಳಿಗೆ ಕೊಂಡೊಯ್ದು ಪೂಜೆ ಮಾಡಲಿದ್ದಾರೆ. ಈ ಬೀಜದುಂಡೆ ಗಣಪನನ್ನ ಮರಗಳಿಲ್ಲದ ಜಾಗದಲ್ಲಿ ವಿಸರ್ಜನೆ ಮಾಡಿ ಮರ ಬೆಳೆಯುವಂತೆ ಅನುಕೂಲವಾಗಲಿದೆ. ಹಲವಾರು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಸೀಡ್ ಬಾಲ್ ಗಣೇಶ, ಪರಿಸರ ಸ್ನೇಹಿತವಾದ ಸೀಡ್ ಬಾಲ್ ಗಣೇಶವನ್ನು ಮಾಡುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನೆಂದರೆ, ನಾವು ಒಂದು ಗಣೇಶ ಮಾಡುವಾಗ ಅದರಲ್ಲಿ ಬೀಜ ಹಾಕಿದ್ರೆ ಅದನ್ನು ಎಲ್ಲಿ ಗಿಡಗಳು ಇರಲ್ವೋ ಅಲ್ಲೋಗಿ ಗುಣಿಯನ್ನು ಅಗ್ದಿ ಅದರೊಳಗಡೆ ಹಾಕಿದ್ರೆ ಪ್ರತಿ ವರ್ಷ ಒಂದು ಮರ ಬೆಳೆಯುತ್ತೆ. ಹೀಗೆ ಹಲವಾರು ಗಣೇಶ ಮಾಡಿ ಇದು ಮಾಡಿದಾಗ ಹಲವಾರು ಗಿಡಗಳು ಬೆಳೆಯುತ್ತದೆ. ಇತ್ತ ರಾಯಚೂರಿನಲ್ಲೂ ಪಾಲಿಕೆ ಮತ್ತು ಗ್ರೀನ್ ರಾಯಚೂರು ನೇತೃತ್ವದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣಪನ ತಯಾರಿಕಾ ಕಾರ್ಯಾಗಾರ ನಡೆದಿದೆ. ಪಿಒಪಿ ಗಣೇಶನ ಬಿಡಿ, ಪರಿಸರ ಸ್ನೇಹಿ ಮಣ್ಣಿನ ವಿನಾಯಕನನ್ನ ಪ್ರತಿಷ್ಠಾಪಿಸಿ ಅಂತ ಅಭಿಯಾನ ನಡೆಸಲಾಗಿದೆ. ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಚಾಲನೆ ನೀಡಿದರು. ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡೋದ ಮುಖಾಂತರ ಈ ಗಣಪತಿನ ಮಣ್ಣಿನಿಂದ ತಯಾರು ಮಾಡಿ ಈ ಪ್ಲಾಸ್ಟಿಕ್ನ ಉಪಯೋಗ ಮಾಡದಂತೆ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕೆಂಬ ಉದ್ದೇಶಕ್ಕಾಗಿ ನಗರ ಕಾರ್ಪೊರೇಷನ್ ಮತ್ತು ನಮ್ಮ ಗ್ರೀನ್ ಸಿಟಿ ಅವರೆಲ್ಲ ಕೋಆರ್ಡಿನೇಷನ್ನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಹಾನಗರ ಪಾಲಿಕೆ ಆಯೋಜನೆ ಮಾಡಿದ ಅಭಿಯಾನದಲ್ಲಿ ಮಕ್ಕಳು, ಪೋಷಕರು ಖುಷಿಯಿಂದ ಭಾಗವಹಿಸಿದರು. ವಿನಾಯಕನ ಮೂರ್ತಿ ತಯಾರಿಸಿ ಸಂಭ್ರಮಿಸಿದರು. ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಗ್ರೀನ್ ರಾಯಚೂರು ಸಂಸ್ಥೆಯ ಸಹಕಾರದೊಂದಿಗೆ ನಾವಿಂದು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನು ಸಿದ್ಧತೆ ಮಾಡಿಕೊಂಡು ಅದೇ ಗಣಪತಿಯನ್ನು ತಮ್ಮ ಮನೆಯಲ್ಲಿ ಪೂಜೆ ಮಾಡಿ ಅದೇ ಗಣಪತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ನಾವು ಒಂದು ಅವೇರ್ನೆಸ್ ಕಾರ್ಯಕ್ರಮ ರೀತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಸಲುವಾಗಿ ನಾವು ಒಂದು ಆ್ಯಪ್ ರೆಡಿ ಮಾಡಿ ಅದನ್ನು ಲಿಂಕ್ ಮುಖಾಂತರ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿದ್ವಿ. ಆನ್ಲೈನಲ್ಲಿ ಒಂದು 600ನಷ್ಟು ರಿಜಿಸ್ಟ್ರೇಷನ್ ಆಗಿದೆ. ಗಣೇಶನ ಮೂರ್ತಿ ತಯಾರಿ, UR ಕೋಡ್ ಜೊತೆಗೆ ಸೆಲ್ಫಿ ಫೋಟೋ ಹಾಕಿದವರಿಗೆ ಮಹಾನಗರ ಪಾಲಿಕೆ ಸರ್ಟಿಫಿಕೇಟ್ ಸಹ ವಿತರಣೆ ಮಾಡ್ತಾ ಇದೆ. ರಾಯಚೂರು ಮಹಾನಗರ ಪಾಲಿಕೆ ವಿನೂತನ ಅಭಿಯಾನಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಈ ಒಂದು ಅಭಿಯಾನದಲ್ಲಿ ಪೋಷಕರು ಮತ್ತು ಮಕ್ಕಳು ಎಲ್ಲರೂ ಕೂಡ ಭಾಗವಹಿಸಿ ಸಂತೋಷ ಸಡಗರದಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇತ್ತ ದಾವಣಗೆರೆಯಲ್ಲಿ ಗಣೇಶೋತ್ಸವ ವೇಳೆ ಡಿಜೆ ಬ್ಯಾನ್ ವಾರ್ಗೆ ಬ್ರೇಕ್ ಬಿದ್ದಂತಾಗಿದೆ. ನಿನ್ನೆ ನಡೆದ ಸಭೆಯಲ್ಲಿ ಡಿಜೆಗೆ ಅವಕಾಶ ಕೊಡ್ತೀವಿ ಅಂತ ಡಿಸಿ ಗಂಗಾಧರ ಸ್ವಾಮಿ ಭರವಸೆ ಕೊಟ್ಟಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭೆಯಲ್ಲಿ ಡಿಜೆ ಹಾಕೋದು ಶಬ್ದ ಮಾಲಿನ್ಯ ಆಗುತ್ತೆ, ಪ್ರಾಣಿಗಳಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ಅಂತ ಹೇಳಿ ಡಿಜೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ವಿಘ್ನ ನಿವಾರಕನಿಗೆ ಕೊಪ್ಪಳದಲ್ಲಿ ವಿಘ್ನ. ಕೊಪ್ಪಳ
ಸ್ಥಳದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ವಿರೋಧ ವ್ಯಕ್ತವಾಗಿದೆ. ವಿನಾಯಕನ ಕೂರಿಸಿದ್ರೆ ಟ್ರಾಫಿಕ್ ಉಂಟಾಗುತ್ತೆ ಅಂತ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಪೊಲೀಸರ ಅನುಮತಿ ನಿರಾಕರಣೆಯಿಂದ ಹಿಂದೂ ಯುವ ಸೇನಾ ಕಾರ್ಯಕರ್ತರು ಹಾಗೂ ಎಂಎಲ್ಸಿ ಹೇಮಲತಾ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸ್ಥಳದಲ್ಲಿಯೇ ಗಣಪನ ಹಬ್ಬ ಮಾಡ್ತೇವೆ ಅಂತ ಪಟ್ಟು ಹಿಡಿದಿದ್ದಾರೆ. ಪೊಲೀಸರು ನಮ್ಮ ಯುವಕರ ಮೇಲೆ ಒಂದು ದೌರ್ಜನ್ಯದ ರೀತಿಯಲ್ಲಿ ಆ ಗಣಪನ ಕೂಡಿಸಬಾರ್ದು ಅಂತ ಮನಸ್ಥಿತಿಯಲ್ಲಿ ಇವತ್ತು ಅದನ್ನು ಕೂಡಿಸಬಾರ್ದು ಅಂತ ಅದಕ್ಕೆ ಏನು ತಯಾರಿ ಬೇಕೋ ಅದನ್ನು ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇದೆ. ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಸರ್ ಆ ಥರ ಆಗೋದಿಲ್ಲ, ಅವ್ರಿಗೇನು ತೊಂದರೆ ಮಾಡಲಾರ್ದಂಗೆ ಅವ್ರು ನೀಟಾಗಿ ಒಳಗಡೆ ಇದು ಮಾಡಂಗೆ ನಾನು ಮಾಡಿಸ್ತೀನಿ, ಅದ್ರ ಜವಾಬ್ದಾರಿ ನನಗೆ ಅಂತ ಹೇಳಿದಾಗ ಅಂತೇಳಿ ಒಪ್ಪಿಗೆ ಕೊಟ್ಟರು. ಅದಾದ ನಂತರ ನಾನು ನನ್ನ ಕೆಲಸದಲ್ಲಿದ್ದೆ. ನಾನು ನಿನ್ನೆ ಬಂದೆ ಬೆಂಗಳೂರಿಂದ. ಕೇಳಿದ ತಕ್ಷಣ ಈಗ ಹುಡುಗರು ಹೇಳಿದ್ರು, ಇಲ್ಲ ಮೇಡಮ್ ನಾವೆಲ್ಲ ಆಲ್ಗಂಬ ಪೂಜೆ ಮಾಡಿದ್ವಿ. ಆಲ್ಗಂಬ ಪೂಜೆ ಮಾಡಿದ್ಮ್ಯಾಗ ಕಿತ್ತಿಸ್ಬಾರ್ದು, ಯಾರಿಗೂ ಶ್ರೇಯಸ್ ಅಲ್ಲ. ರಾಜ್ಯದಲ್ಲಿ ಹಬ್ಬದ ತಯಾರಿ ಜೋರಾಗಿದೆ. ಇದರ ನಡುವೆ ಅಲ್ಲಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಕಿರಿಕಿರಿ ಮಾಡ್ತಿವೆ. ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಳದಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲಗಾರೇಶ ನಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.